ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಹೇರ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶೋ ಆಚಾರ್ಯ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಣ್ಣನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಹೇರ್ ಕೇರ್ ಮಾಡ್ಬೋದು, ಹಾಗೆ ನಮ್ಮ ಬ್ಯೂಟಿನ ಹೆಚ್ಚಿಸ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನು ಇವತ್ತು ಉಪಯೋಗಿಸ್ತಿರುವ ಹಣ್ಣು ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣಿನಿಂದ ಕೂದಲಿನ ಸೌಂದರ್ಯವನ್ನು ಹೆಚ್ಚಿಸೋಕ್ಕೆ ನ್ಯಾಚುರಲ್ ಹೇರ್ ಡೈನ ರೆಡಿ ಮಾಡ್ತಾ ಇದ್ದೀನಿ, ಹಾಗೆ ಹೇರ್ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ. ಜೊತೆಗೆ ಆರೋಗ್ಯಕ್ಕೆ ತುಂಬ ಉಪಯೋಗವಾದಂಥ ಒಂದು ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದೀನಿ. ದಾಳಿಂಬೆ ಹಣ್ಣಿನಲ್ಲಿ ಮಾಡಿದಂಥ ಈ ವಸ್ತುಗಳನ್ನು ಉಪಯೋಗಿಸೋದ್ರಿಂದ ಯಾವ ರೀತಿಯಾಗಿ ನಮ್ಮ ಕೂದಲಿಗೆ ಹಾಗೂ ದೇಹದ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬಹುದು ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ನಾನು ಇಲ್ಲಿ 2 ದಾಳಿಂಬೆ ಹಣ್ಣನ್ನು ತಗೊಳ್ತಾ ಇದ್ದೀನಿ. ದಾಳಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ಹಣ್ಣಿನ ಬೀಜಗಳು ಬೇರೆ ಹಾಗೆ ಸಿಪ್ಪೆನ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ದಾಳಿಂಬೆ ಹಣ್ಣಿನ ಬೀಜಗಳನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ದಾಳಿಂಬೆ ಹಣ್ಣಿನ ಸಿಪ್ಪೆನೂ ಕೂಡ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ. ದಾಳಿಂಬೆ ಸಿಪ್ಪೆನೂ ಕೂಡ ಇವತ್ತಿನ ಹೋಮ್ ರೆಮಿಡಿಯಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಹಾಗಾಗಿ ಈ ಸಿಪ್ಪೆನ ಎಸಿತಾ ಇಲ್ಲ, ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈ ಸಿಪ್ಪೆಯಿಂದ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಮಾಡಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋ ನೋಡಿ. ಮೊದಲನೇದಾಗಿ ನಾನು ದಾಳಿಂಬೆ ಹಣ್ಣಿನಿಂದ ಒಂದು ಹೆಲ್ತಿ ಜ್ಯೂಸನ್ನ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ. ಹಾಗೆ ಈ ಜ್ಯೂಸನ್ನ ರೆಡಿ ಮಾಡೋಕ್ಕೋಸ್ಕರ ಒಂದು ಕ್ಯಾರೆಟ್ನ ತಗೊಂಡಿದ್ದೀನಿ, ಹಾಗೆ ಒಂದು ಬೀಟ್ರೂಟ್ನ ತಗೊಂಡಿದ್ದೀನಿ, ಜೊತೆಗೆ ಒಂದು ಚಿಕ್ಕ ನೆಲ್ಲಿಕಾಯಿಯನ್ನು ತಗೊಂಡಿದ್ದೀನಿ. ಕ್ಯಾರೆಟ್ ಹಾಗೆ ಬೀಟ್ರೂಟ್ನ ಸಿಪ್ಪೆಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ದಾಳಿಂಬೆ ಹಣ್ಣಿನಲ್ಲಿ ಅಧಿಕವಾದಂಥ ಫೈಬರ್ ಹಾಗೆ ನಾರಿನಂಶ ಇದೆ. ಹಾಗಾಗಿ ಈ ಹಣ್ಣನ್ನು ದಿನನಿತ್ಯ ನಾವು ಬಳಸೋದ್ರಿಂದ ಸ್ಕಿನ್ ಬ್ರೈಟ್ನೆಸ್ ಆಗುತ್ತೆ, ಜೊತೆಗೆ ಫಾಸ್ಟ್ ಹೇರ್ ಗ್ರೋತ್ ಆಗುತ್ತೆ. ಹಾಗೆ ನಮ್ಮ ಆರೋಗ್ಯಕ್ಕೂ ತುಂಬ ಉಪಯುಕ್ತಕಾರಿಯಾದ ಹಣ್ಣು ಇದಾಗಿದೆ. ಹಾಗೆ ಇದ್ರ ಜೊತೆಗೆ ಒಂದು ಅರ್ಧ ತುಂಡಾಗುವಷ್ಟು ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ. ಕ್ಯಾರೆಟ್ ನಮ್ಮ ದೇಹದ ಪೂರ್ತಿ ಆರೋಗ್ಯಕ್ಕೆ ತುಂಬ ಪರಿಣಾಮಕಾರಿಯಾದಂಥ ಒಂದು ತರಕಾರಿ. ಕ್ಯಾರೆಟ್ ನಮ್ಮ ಕಣ್ಣಿಗೆ ಹಾಗೂ ಕೂದಲಿಗೆ ತುಂಬ ಉಪಯುಕ್ತವಾಗಿದೆ. ಹಾಗೆ ಮಕ್ಕಳು ಡೈಲಿ ಇದನ್ನು ಹಸಿ ತಿನ್ನೋದ್ರಿಂದ ಬುದ್ಧಿ ಚುರುಕಾಗತ್ತೆ. ಹಾಗಾಗಿ ದಾಳಿಂಬೆ ಜ್ಯೂಸ್ಗೆ ನಾನು ಒಂದು ತುಂಡಾಗುವಷ್ಟು ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ಕೂದಲು ಬೆಳವಣಿಗೆ ಹಾಗೂ ಕೂದಲು ಕಪ್ಪಾಗೋಕ್ಕೆ ಇದು ತುಂಬ ಉಪಯುಕ್ತ. ಜೊತೆಗೆ ವೇಟ್ ಲಾಸ್ ಮಾಡೋಕ್ಕೂ ಕೂಡ ಒಳ್ಳೆ ಪರಿಣಾಮಕಾರಿ ಇದು. ಹಾಗಾಗಿ ನೆಲ್ಲಿಕಾಯಿಯ ಒಂದು ತುಂಡನ್ನು ಈ ಜ್ಯೂಸ್ ಮಾಡೋಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ತುಂಬ ಪೋಷಕಾಂಶಗಳನ್ನು ಹೊಂದಿದೆ. ಇದು ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡೋಕ್ಕೆ ತುಂಬ ಉಪಯೋಗಕಾರಿ. ಬೀಟ್ರೂಟ್ ನಮ್ಮ ತೂಕವನ್ನು ಇಳಿಸೋಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ. ಹಾಗೆ ಬೀಟ್ರೂಟ್ ಹೇರಳವಾಗಿ ಜಾಸ್ತಿ ನಾವು ತಿನ್ನೋದ್ರಿಂದ, ಅಂದರೆ ಪಲ್ಯ ಮಾಡಿಕೊಂಡು ಸಾಂಬಾರಿಗೆ ಯೂಸ್ ಮಾಡೋದ್ರಿಂದ, ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಹೆಚ್ಚಾಗುತ್ತೆ. ಹಾಗಾಗಿ ರಕ್ತ ಹೆಚ್ಚಾದಾಗ ನಮ್ಮ ಹೆಲ್ತ್ ಕೂಡ ಚೆನ್ನಾಗಾಗತ್ತೆ. ಹಾಗೆ ಕೂದಲಿಗೂ ಕೂಡ ಪೋಷಕಾಂಶಗಳು ದೊರೆಯುತ್ತವೆ. ಆದ್ದರಿಂದ ಈ ದಾಳಿಂಬೆ ಜ್ಯೂಸ್ ಜೊತೆಗೆ ಒಂದು ಅರ್ಧ ತುಂಡಾಗುವಷ್ಟು ಬೀಟ್ರೂಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ.
ನುಣ್ಣಗೆ ಮಿಕ್ಸಿ ಮಾಡಾದ ನಂತರ ಒಂದು ಗ್ಲಾಸ್ಗೆ ಸೋಸ್ಕೊಳ್ತಾ ಇದ್ದೀನಿ ಈ ಜ್ಯೂಸನ್ನ. ಹಾಗೇನೂ ಕೂಡ ಕುಡಿಬೋದು, ಆದರೆ ತುಂಬ ತರಿಯಾಗಿರುತ್ತೆ. ಅದಕ್ಕೋಸ್ಕರ ಜ್ಯೂಸನ್ನೇ ಬೇರೆ ಮಾಡಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಯಾವುದೇ ಕಲರ್ನೂ ಇದಕ್ಕೆ ಸೇರಿಸಿಲ್ಲ. ದಾಳಿಂಬೆ ಹಣ್ಣಿನ ಜೊತೆ ಇವಿಷ್ಟು ತರಕಾರಿ ಹಾಗೆ ನೆಲ್ಲಿಕಾಯಿನ ಸೇರಿಸ್ಕೊಂಡು ಜ್ಯೂಸನ್ನ ರೆಡಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದನ್ನು ನಾವು ಒಂದು ವೀಕ್ ರೆಗ್ಯುಲರ್ ಆಗಿ ಕುಡಿಬೇಕು. ಹೀಗೆ ರೆಗ್ಯುಲರ್ ಕುಡಿದಾಗ ನೀವು ಡಿಫ್ರೆಂಟ್ನ ನೋಡ್ಬೋದು. ನಮ್ಮ ಸ್ಕಿನ್ ಬ್ರೈಟ್ ಆಗಿರುತ್ತೆ, ಹಾಗೆ ಹೇರ್ ಫಾಲ್ ಕಡಿಮೆ ಆಗಿ ಹೇರ್ ಗ್ರೋತ್ ಸ್ಟಾರ್ಟ್ ಆಗಿರುತ್ತೆ. ದಾಳಿಂಬೆ ಹಣ್ಣಿನಿಂದ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ ಇವಾಗ ನಾನು. ಈ ಹೇರ್ ಆಯಿಲ್ನ ಮಾಡೋಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ದಾಳಿಂಬೆ ಕಾಳುಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ದಾಳಿಂಬೆ ಹಣ್ಣಿನ ಸಿಪ್ಪೆಯಲ್ಲಿ ಫೈಬರ್ ನಾರಿನಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ತುಂಡಾಗುವಷ್ಟು ನೆಲ್ಲಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮ ಸ್ಕ್ಯಾಲ್ಪ್ಗೆ ಹಾಗೂ ನಮ್ಮ ಹೇರ್ ಗ್ರೋತ್ ಆಗೋಕ್ಕೆ ಈ ದಾಳಿಂಬೆ ಹಣ್ಣಿನ ಎಣ್ಣೆ ತುಂಬ ಪರಿಣಾಮಕಾರಿ. ಇವಿಷ್ಟನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಒಂದು ಗ್ಲಾಸ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು, ಗಾಣದಿಂದ ರೆಡಿ ಮಾಡಿದಂಥ ಪ್ಯೂರ್ ಆದ ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸು ಅಥವಾ 100 ml ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೀನಿ. ನುಣ್ಣಗೆ ರುಬ್ಬಾದ ನಂತರ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರುವಂಥ ದಾಳಿಂಬೆ ಹಣ್ಣಿನ ಪಲ್ಪನ್ನು ಕೂಡ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಕ್ಲೀನಾಗಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸೋಕೆ ಇಟ್ಟಿದ್ದೀನಿ. ಆ ನೀರು ಕಾಯುವಾಗ ಈ ಚಿಕ್ಕ ಪಾತ್ರೆಯನ್ನು ಆ ಪಾತ್ರೆ ಒಳಗಡೆ ಇಡ್ತಾ ಇದ್ದೀನಿ. ಅಂದರೆ ಬಿಸಿ ನೀರಿನ ಸಹಾಯದಿಂದ ಈ ಎಣ್ಣೆಯನ್ನು ಕುದಿಸ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಬೆಂಕಿಯಲ್ಲಿ ಈ ಪಾತ್ರೆನ ಇಟ್ಟು ಕುದಿಸ್ಕೊಳ್ತಾ ಇಲ್ಲ. ಈ ರೀತಿಯಾಗಿ ನೀರನ್ನು ಇಟ್ಬಿಟ್ಟು ಈ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದು ದಾಳಿಂಬೆ ಹಣ್ಣಿನ ಪಲ್ಪ್ ಹಾಗೆ ನೆಲ್ಲಿಕಾಯಿಯ ಪಲ್ಪ್ಗಳೆಲ್ಲ ಎಣ್ಣೆಯಿಂದ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಎಣ್ಣೆನೇ ಬೇರೆ, ಹಾಗೆ ಈ ಹಣ್ಣುಗಳೇ ಬೇರೆ ಆಗುತ್ತೆ. ಆಗ ಈ ಎಣ್ಣೆ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈ ರೀತಿಯಾಗಿ ತೆಂಗಿನ ಎಣ್ಣೆಯಲ್ಲಿ ಹಣ್ಣುಗಳು ಚೆನ್ನಾಗಿ ಕಾದು ಎಣ್ಣೆಯ ತಳಭಾಗದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಎಣ್ಣೆ ಎಲ್ಲ ಮೇಲ್ಗಡೆ ತೇಲೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಎಣ್ಣೆ ರೆಡಿಯಾಗಿದೆ ಅಂತ ಅರ್ಥ. ಆಗ ನಾವು ಲಿಡ್ನ ಆಫ್ ಮಾಡಿ ಎಣ್ಣೆನ ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿ, ಎಣ್ಣೆ ತಣ್ಣಗಾದ ನಂತರ ಒಂದು ಬೌಲಲ್ಲಿ ಎಣ್ಣೆನ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ದಾಳಿಂಬೆ ಹಣ್ಣಿನ ಎಣ್ಣೆ ರೆಡಿ ಆಯಿತು. ಈ ಎಣ್ಣೆನ ಯಾವ ರೀತಿಯಾಗಿ ನಾವು ತಲೆಗೆ ಹಚ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಈ ದಾಳಿಂಬೆ ಹಣ್ಣಿನ ಎಣ್ಣೆ ನಾವು ಸ್ಕ್ಯಾಲ್ಪ್ಗೆ ಹಚ್ಕೊಳ್ಬೇಕು. ಮೊದಲು ಸ್ಕ್ಯಾಲ್ಪ್ಗೆ ಹಚ್ಚೋದ್ರಿಂದ ತಲೆ ಕೂದಲಿನ ನರಗಳೆಲ್ಲ ಆ್ಯಕ್ಟಿವ್ ಆಗುತ್ತೆ. ನೀವು ಹಚ್ಕೊಳ್ತಿದ್ದಂಗೆ ನಿಮ್ಗನ್ಸುತ್ತೆ ರಿಫ್ರೆಶ್ ಫೀಲ್ ಆಗುತ್ತೆ. ಹಾಗೆ ಹೇರ್ ಗ್ರೋತ್ ಆಗೋಕ್ಕೂ ತುಂಬ ಒಳ್ಳೆಯದು ಎಣ್ಣೆ. ಒಂದು ಹತ್ತಿಯ ಸಹಾಯದಿಂದ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಹಾಗೆ ತಗೊಂಡು ಹಚ್ಕೊಳ್ಬೋದು. ಕೂದಲಿಗೆ ಇದನ್ನು ಎಣ್ಣೆನ ಹಚ್ಕೊಳ್ಬೇಕು ಅಂತ ಏನಿಲ್ಲ. ನೀವು ತುಂಬ ಇಂಪಾರ್ಟೆಂಟ್ ಅಂದರೆ ಈ ಎಣ್ಣೆ ಸ್ಕ್ಯಾಲ್ಪ್ಗೆ ತಾಗೋದು, ಅಂದರೆ ತಲೆಯ ಚರ್ಮದ ಒಳಗೆ ಎಣ್ಣೆ ಇಳಿಬೇಕು. ಆಗ ಅಲ್ಲಿನ ನರಗಳಿಗೆ ಅಥವಾ ಸ್ಕ್ಯಾಲ್ಪ್ಗೆ ಎಣ್ಣೆನ ತಾಗೋದ್ರಿಂದ ಹೇರ್ ಗ್ರೋತ್ ಬೇಗ ಆಗುತ್ತೆ. ಓಕೆ ಸ್ನೇಹಿತರೆ, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಹೋಮ್ ರೆಮಿಡಿನ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ಹೇರ್ ಡೈ.
ಇವತ್ತಿನ ಈ ಹೋಮ್ ರೆಮಿಡಿಯಲ್ಲಿ ನಾನು ಹೇರ್ ಡೈನ ತೋರಿಸ್ಕೊಡ್ತಿದ್ದೀನಿ. ಅದು ದಾಳಿಂಬೆ ಹಣ್ಣಿನ ಸಿಪ್ಪೆಯಿಂದ. ನೋಡಿ, ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಒಂದು ತುಂಡಾಗುವಷ್ಟು ನೆಲ್ಲಿಕಾಯಿಯನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವೆಲ್ಲ ತುಂಬ ಇಷ್ಟಪಡೋದೇ ನಮ್ಮ ಕೂದಲು ಕಪ್ಪಗಿರಬೇಕು, ಆದಷ್ಟು ಬೇಗ ನಮ್ಮ ಕೂದಲು ಬೆಳ್ಳಗಾಗಬಾರ್ದು ಅಂತ. ಕೆಮಿಕಲ್ ಯುಕ್ತ ಹೇರ್ ಡೈನ ಹಾಕೋದ್ರಿಂದ ನಮ್ಮ ಕೂದಲು ಬೇಗ ಉದುರೋಕೆ ಸ್ಟಾರ್ಟ್ ಆಗುತ್ತೆ, ಹಾಗೂ ಇದ್ದ ಕೂದಲು ಕೂಡ ಬೇಗ ಎಲ್ಲನೂ ಬಿಳಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೆರಡು ಬಿಳಿ ಕೂದಲು ಆಗ್ತಿದ್ದಂಗೆ ನಾವು ಹೇರ್ ಡೈ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಗ ನಮ್ಮ ಉಳಿದ ಕೂದಲು ಕೂಡ ಬೆಳ್ಳಗಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಹೋಮ್ ರೆಮಿಡಿಯನ್ನೇ ಉಪಯೋಗಿಸಿ, ಬೇರೆ ಬೇರೆ ಕೆಮಿಕಲ್ ಯುಕ್ತ ಹೇರ್ ಡೈನ ಕಪ್ ಕಲರ್ನ ಹಚ್ಕೊಳ್ಳೋಕೆ ಹೋಗಬೇಡಿ. 1 ಲೀಟರ್ ಆಗುವಷ್ಟು ಅಥವಾ ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿಯುವಾಗ ಈ ದಾಳಿಂಬೆ ಹಣ್ಣಿನ ಸಿಪ್ಪೆ ಹಾಗೆ ನೆಲ್ಲಿಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಪೂರ್ತಿಯಾಗಿ ಕುದ್ದು ಈ ಸಿಪ್ಪೆಗಳು ಮೆಲ್ಟ್ ಆಗುತ್ತೆ. ಮೆಲ್ಟಾಗಿ ನಮಗೆ ಒಂಥರ ದಪ್ಪ ಆಗಿರುವಂತಹ ಹೇರ್ ಡೈ ಸಿಗುತ್ತೆ. ಇದರಲ್ಲಿ ಇದು ಕಪ್ ಕಲರ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಆಗಿ ಗ್ರೇವಿ ಥರ ಆಗುತ್ತೆ. ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಆವಾಗ ನಾವು ಬೆಂಕಿನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿ, ದಾಳಿಂಬೆ ಹಣ್ಣಿನ ಸಿಪ್ಪೆ ಎಲ್ಲ ಕರಗಿ ನೋಡಿ ಈ ಥರ ಗ್ರೇವಿ ಥರ ಆಗಿದೆ. ಈ ದಪ್ಪ ಗ್ರೇವಿನ ಈ ಸಿಪ್ಪೆನೆಲ್ಲ ತೆಗಿಯೋಕೆ ಹೋಗ್ಬಾರ್ದು. ಸಿಪ್ಪೆನೆಲ್ಲ ಸೈಡ್ಗೆ ಹಾಕಿಬಿಟ್ಟು ದಪ್ಪಗಿರುವಂಥ ಈ ಗ್ರೇವಿನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಪ್ಪು ಬಂದಿದೆ ಅಲ್ವಾ. ಈ ನ್ಯಾಚುರಲ್ ಹೇರ್ ಡ್ರೈ ರೆಡಿ ಆಯಿತು. ಇದಕ್ಕೆ ಇನ್ನೂ ಅದನ್ನು ಎಫೆಕ್ಟಿವ್ ಆಗಬೇಕು ಅಂದರೆ 2 ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ನೆಲ್ಲಿಕಾಯಿನ ಇದು ದಾಳಿಂಬೆ ಹಣ್ಣಿನ ಸಿಪ್ಪೆ ಕುದಿಸುವಾಗ ಹಾಕಿಲ್ಲ ಅಂದರೆ 1 ಸ್ಪೂನ್ ಆಗುವಷ್ಟು ನೆಲ್ಲಿಕಾಯಿ ಪೌಡರ್, ಆಮ್ಲ ಪೌಡರ್ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ತಂದು ಸೇರಿಸ್ಕೊಳ್ಬೋದು. ಹಾಗೆ ಇದನ್ನು ನೈಟ್ ಮಾಡಿ ಹಾಗೆ ಮಾಡಿಟ್ಟು 24 hours ಇದನ್ನು ಇಡಬೇಕು. ಇಟ್ಟಾದ ನಂತರ ಯೂಸ್ ಮಾಡಬೇಕು. ನೋಡಿ, ನಾನು ನಮ್ಮಮ್ಮನ ಕೂದಲಿಗೆ ಹಚ್ಚಿ ತೋರಿಸ್ತಿದ್ದೀನಿ ನಿಮಗೆ. ನಮ್ಮಮ್ಮನಿಗೆ ಕೂದಲು ಫುಲ್ ಬ್ಲ್ಯಾಕ್ ಆಗೋದು ಇಷ್ಟ ಇಲ್ಲ. ಅವರು ಯಾವಾಗಲೂ ಹೇರ್ ಡೈ ಹಾಕೋಲ್ಲ. ಹಾಗಾಗಿ ನಾನು ಎದುರುಗಡೆ ಎಲ್ಲ ಹಾಕ್ತಾಯಿಲ್ಲ, ಹಿಂದೆ ಕೂದಲಿಗೆ ಮಾತ್ರ ಹಾಕ್ತಾಯಿದ್ದೀನಿ. ನಾನು ಈ ಹೋಮ್ ರೆಮಿಡಿನ ಯೂಸ್ ಮಾಡ್ತಾಯಿಲ್ಲ ಇವಾಗ, ಯಾಕಂದರೆ ಇನ್ನೊಂದು ಹೋಮ್ ರೆಮಿಡಿನ ಯೂಸ್ ಮಾಡ್ತಾಯಿದ್ದೀನಿ. ನಾನು ರೆಗ್ಯುಲರ್ ಆಗಿ ವೀಕ್ಲಿ ಒಂದ್ಸಾರಿ ಆಲ್ರೆಡಿ ಇವಾಗ ಮಾಡಿ ತೋರಿಸಿದ್ದೀನಿ ನಾನು ಹೋಮ್ ರೆಮಿಡಿನ. ಏಜ್ ಆಗೋಕ್ಕಿಂತ ಮೊದಲು ಕೂದಲು ಬೆಳ್ಳಗಾಗಬಾರ್ದು ಅಂದರೆ ಯಾವ ರೀತಿಯಾಗಿ ಹೇರ್ ಕೇರ್ ಮಾಡ್ಕೊಳ್ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಮೆಹಂದಿ ಜೊತೆಗೆ ಯಾವ್ಯಾವ ಎಣ್ಣೆ ಸೇರಿಸ್ಕೊಳ್ಬೇಕು ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಆ ವಿಡಿಯೋನು ಕೂಡ ನೋಡಿ. ಸ್ವಲ್ಪ ಕೂದಲು ಬೆಳ್ಳಗಾಗಿರೋರು ಆ ಹೋಮ್ ರೆಮಿಡಿನ ಯೂಸ್ ಮಾಡ್ಕೊಳ್ಬೋದು. ಇದು ತುಂಬ ಕೂದಲು ಬೆಳ್ಳಗಾದವರು ಇದನ್ನು ಉಪಯೋಗಿಸ್ಕೊಳ್ಳಿ. ಈ ಹೇರ್ ಡೈ ನಾವು ಕೇವಲ ಮೆಹಂದಿ ಮತ್ತು ದಾಳಿಂಬೆ ಸಿಪ್ಪೆಯಿಂದ ಮಾಡಿರೋದ್ರಿಂದ ಇದನ್ನು ಒಂದು 4 ರಿಂದ 5 ಗಂಟೆ ತನಕನಾದರೂ ಇಡಬೇಕು. ತುಂಬ ಎಫೆಕ್ಟಿವ್ ಆಗಬೇಕಂದ್ರೆ ನಿಮಗೆ ಸಮಯ ಇತ್ತು ಅಂದರೆ ಈ ರೆಮಿಡಿನ ನೀವು 4 ರಿಂದ 5 ಗಂಟೆ ತನಕ ಇಟ್ಕೊಂಡ್ರೆ ನಿಮಗೆ ಸ್ವಲ್ಪ ಜಾಸ್ತಿ ನಿಮಗೆ ಇದರ ಎಫೆಕ್ಟ್ ಆಗುತ್ತೆ. ಯಾವಾಗಲೂ ಹೋಮ್ ರೆಮಿಡಿ ನಿಮಗೆ ಜಾಸ್ತಿ ಎಫೆಕ್ಟಿವ್ ಕೊಡಲಿಲ್ಲ ಅಂದ್ರೂ ಯಾವುದೇ ಒಂದು
ಯಾವುದೇ ಒಂದು ಬ್ಯಾಡ್ ಎಫೆಕ್ಟು ಆಗಲ್ಲ. ಅಂದರೆ ಇದರಿಂದ ನಮಗೆ ಅಂದರೆ ಕೂದಲು ಉದುರೋದು ಈ ಥರ ಎಲ್ಲ ಆಗಲ್ಲ. ಹಾಗಾಗಿ ನೀವು ಜಾಸ್ತಿ ಹೋಮ್ ರೆಮಿಡಿನೇ ಯೂಸ್ ಮಾಡಿ. ಕೆಮಿಕಲ್ ಯುಕ್ತ ಪೌಡರ್ಗಳನ್ನೆಲ್ಲ ಯೂಸ್ ಮಾಡೋಕ್ಕಿಂತ ಈ ಥರ ಹೋಮ್ ರೆಮಿಡಿನೇ ಯೂಸ್ ಮಾಡಿ. ನಾನು ಇನ್ನೂ ಹೆಚ್ಚಿನ ಹೋಮ್ ರೆಮಿಡಿಗಳನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.